ಬೀಳ್ಕೊಡುಗೆ ಸಮಾರಂಭವನ್ನು ಇಟ್ಟಿದ್ದಾರೆ. ಆ ಸಮಾರಂಭವನ್ನು ಯಶಸ್ವಿಯಾಗಿ ಎಲ್ಲ 19 ಜನ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗದವರು, ಸಾರ್ವಜನಿಕರು ಮತ್ತು ನಮ್ಮ ಹಳ್ಳಿಗಳ ನಾಯಕರುಗಳೊಂದಿಗೆ ಸುಗಮವಾಗಿ ನಡೆಯಿತು. ಈ 5 ವರ್ಷದಲ್ಲಿ ನಮ್ಗೆ ತುಂಬಾ ತೃಪ್ತಿ ಆಗ್ತಾ ಇದೆ. ಪಂಚಾಯತಿಗೆ ಬಂದು ನಾವು ಸದಸ್ಯ ಮತವನ್ನು ಹಾಕ್ಸ್ಕೊಂಡು ಇಲ್ಲಿ ಬಂದು ನಮ್ಮ ಮತದಾರರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ನಾವು ಕೆಲಸ ಮಾಡಿದೀವಿ. ಅವ್ರಿಗೆ ಓಟ್ ಹಾಕಿ ಅವ್ರಿಗೆ ನಾವು ಅನ್ಯಾಯ ಮಾಡಿಲ್ಲ. ನಾವು ಅವ್ರಿಗೆ ಕೆಲಸ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದೀವಿ. ನಮ್ಗೆ 5 ವರ್ಷದಲ್ಲಿ ನಮ್ಮ ಪಂಚಾಯತಿ ಸಿಬ್ಬಂದಿ ವರ್ಗದವರಾಗ್ಬೋದು, ನಮ್ಮ ಹಳ್ಳಿಯ ನಾಯಕರುಗಳಾಗ್ಬೋದು, ಎಲ್ಲರೂ ನಮಗೆ ಸಪೋರ್ಟ್ ಆಗಿ ನಿಂತ್ಕೊಂಡ್ರು. ನಾವು ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಡು ಬಂದಿದ್ದೀವಿ. ಯಾವುದೇ ಕಾರಣಕ್ಕೂ ನಾವು 19 ಜನನು ಪಕ್ಷ ಭೇದವನ್ನು ಮರೆತು ಅಭಿವೃದ್ಧಿ ಕಡೆ ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ. ನಮ್ಗೆ ಎಲ್ಲಾ ರೀತಿ ಸಪೋರ್ಟ್ ಸಿಕ್ಕಿದೆ. ಆದ್ರೆ ಒಂದು ಕೊರತೆ ಏನಂದ್ರೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಮ್ಗೆ ಹಣ ಬಿಡುಗಡೆ ಆಗಿಲ್ಲ. ಆದ್ರೆ ಕೆಲಸ ಕುಂಠಿತ ಆಯ್ತು. ನಮ್ಮ ಮತದಾರರಿಗೆ ಇನ್ನೂ ಸ್ವಲ್ಪ ಕೆಲಸ ಮಾಡ್ಕೊಡ್ಬೇಕಾಯ್ತು ಅಂತ ನಮ್ಗೆ ಮನದಾಳದ ಆಸೆ ಇತ್ತು. ಅದು ಕುಂಠಿತ ಆಗ್ತಾ ಇದೆ. ನಮ್ಗೆ ಈಗಲೂ ಕೊರಗ್ತಾ ಇದೆ, ಈಗಲೂ ನೋವಿದೆ. ಇನ್ನೂ ಕೆಲಸ ಮಾಡಬಹುದಾಗಿತ್ತು. ಆ ಆರ್ಥಿಕ ಭದ್ರತೆಯಿಂದ ನಾವು ಮಾಡ್ಕೊಡಕ್ಕಾಗಿಲ್ಲ. ನಮ್ಗೆ ತುಂಬಾ ಸಂತೋಷ. 19 ಜನ ಒಂದು ಕುಟುಂಬದ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗ್ತೀವಿ. ಸಿಬ್ಬಂದಿ ವರ್ಗದವರು ಸಹ ನಮ್ಗೆ ತುಂಬಾ ಸಾಥನ್ನು ಕೊಟ್ಟರು. ಹಳ್ಳಿಯ ಎಲ್ಲ ನಾಯಕರು, ಎಲ್ಲ ಮುಖಂಡರುಗಳು ನಮ್ಗೆ ಅನುಕೂಲವನ್ನು ಮಾಡಿಕೊಂಡು 5 ವರ್ಷವನ್ನು ಪೂರೈಸಿ ನಮ್ಮ ಪಂಚಾಯತಿಯಲ್ಲಿ ಯಶಸ್ವಿಯಾಗಿ ಏನು ಕಪ್ಪು ಚಿಕ್ಕಿ ಇಲ್ಲದೆ ನಡ್ಕೊಂಡು ಹೋಗ್ತೀವಿ. ಇದೇ ನಮ್ಗೆ ಸಂತೋಷ. ಇದಕ್ಕೆ ನಿಮ್ಮೆಲ್ಲ ಮಾಧ್ಯಮದವರಿಗೂ, ಸಿಬ್ಬಂದಿ ವರ್ಗದವರಿಗೂ, ಸಾರ್ವಜನಿಕರಿಗೂ, ನಮ್ಮ ಎಲ್ಲ ಗೌರವಯುತ ಸದಸ್ಯರಿಗೂ ವಂದಿಸುತ್ತಾ ನನ್ನ 2 ಮಾತುಗಳು ಮುಗಿಸ್ತಿದ್ದೇನೆ. ಜೈ ಭೀಮ್, ಜೈ ಭಾರತ್, ಜೈ ಕರ್ನಾಟಕ. ಗ್ರಾಮ ಪಂಚಾಯತಿ ಹಾಗೂ ಎಲ್ಲ ನಮ್ಮ ನೆಚ್ಚಿನ ಗ್ರಾಮ ಪಂಚಾಯತಿ ಎಲ್ಲ ನಮ್ಮ ಗೌರವಾನ್ವಿತ ಹಾಗೂ ನಮ್ಮ ಸಿಬ್ಬಂದಿ ವರ್ಗ ಹಾಗೂ ತಮಗೂ ಮಾಧ್ಯಮ ಮಿತ್ರರಿಗೂ ತಮ್ಮ ಕಾಲಾವಧಿ 5 ವರ್ಷಗಳ ಕಾಲ ನಾವು ಪೂರ್ಣಾವಧಿಯನ್ನು ಮುಗಿಸಿ ಇವತ್ತು ಬೀಳ್ಕೊಡುಗೆ ಸಮಾರಂಭವನ್ನು ಇಟ್ಕೊಂಡಿದ್ರಿ. ಹಾಗಾಗಿ ಎಲ್ಲರೂ ನಮ್ಮ ಸದಸ್ಯರು ಸಂತೋಷದಿಂದ ಬಂದು ಎಲ್ಲ ಒಳ್ಳೆ ರೀತಿಯಿಂದ 5 ವರ್ಷ ಕೆಲಸ ಕಾರ್ಯಗಳು ಪ್ರತಿ ಊರಲ್ಲೂ ಎಲ್ಲ ಸೌಜನ್ಯಯುತವಾಗಿ ಯಾವುದೇ ಪಕ್ಷ ಭೇದ ಮರೆತು ಎಲ್ಲ ಪಾರ್ಟಿಯಲ್ಲಿ ಎಲ್ಲ ಹಿರಿಯರ ಮಾರ್ಗದರ್ಶನ ಮುಖಾಂತರ ಎಲ್ಲ ನಮ್ಮ ಅಧ್ಯಕ್ಷರು 3 ಮತ್ತೆ ಈ ಕಾಲಾವಧಿಯಲ್ಲಿ 3 ಅಧ್ಯಕ್ಷಗಳಾಗಿದ್ರು, ಮತ್ತೆ ಉಪಾಧ್ಯಕ್ಷರು 2 ಆಗಿದ್ರು. ಅದೇ ರೀತಿ ನಾವು ಅವ್ರ ಜೊತೆಗೂಡಿ ನಮ್ಮ 19 ಜನ ಸದಸ್ಯರು ಸಹ ಜೊತೆಗೂಡಿ ಪ್ರತಿ ಹಳ್ಳಿ, ಪ್ರತಿ ಗ್ರಾಮದಲ್ಲೂ ಹೋಗಿ ಎಲ್ಲ ಸಾರ್ವಜನಿಕ ನಮ್ಮ ಗ್ರಾಮಸ್ಥರ ಕುಂದುಕೊರತೆಗಳನ್ನೆಲ್ಲ ನಿವಾರಿಸಿದ್ವಿ. ಮುಂದಿನ ದಿನಗಳಲ್ಲಿ ನಮ್ಮಂತ ಬರುವಂತ ಇನ್ನ ಮುಂದಿನ ರೀತಿ ಜನಪ್ರತಿನಿಧಿಗಳು ನಮ್ಮ ಪಂಚಾಯತಿ ಇನ್ನ ಅಭಿವೃದ್ಧಿ ಹೊಂದಲಿ ಅಂದ್ಬಿಟ್ಟು ಈ ಮೂಲಕ ತಮ್ಮಲ್ಲೆಲ್ಲ ಕೇಳ್ಕೊಂತೀನಿ. ಇದೇ ರೀತಿ ಇನ್ನ ಅನ್ಯೂನ್ಯವಾಗಿ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಅನ್ಯೂನ್ಯತೆ ಸರಿಪಡಿಸ್ಕೊಂಡು ಎಲ್ಲ ಚೆನ್ನಾಗಿರ್ಬೇಕು ಅಂತ ಕೇಳ್ಕೊಂತೀನಿ. ಜೈ. ನಮ್ಮ 5 ವರ್ಷ ಅವಧಿಯಲ್ಲಿ ನಾವೊಂದು ಫಂಕ್ಷನ್ ಇಟ್ಕೊಂಡು ಇವತ್ತು ಎಲ್ಲ ಪ್ರತಿಯೊಬ್ಬರಿಗೂ ಒಂದು ಸನ್ಮಾನ ಸಮಾರಂಭ ಮಾಡಿದ್ದೀವಿ. ಮತ್ತು ನಮ್ಮ ಹಳ್ಳಿಗಳಲ್ಲಿ ಅಷ್ಟೇ ಕೆಲಸವನ್ನು ಮಾಡಿದ್ದೀನಿ. ನಾನು 5ನೇ ವರ್ಷದಲ್ಲಿ ಗೆದ್ದು ಬಂದಿರೋದು. ಅದರಲ್ಲಿ 5 ವರ್ಷಕ್ಕೆ ನನಗೆ 2 ಕೋಟಿ ರೂಪಾಯಿ ಕೆಲಸ ಮಾಡಿದ್ದೀನಿ ನಮ್ಮ ಹಳ್ಳಿನ ಅಷ್ಟೇ ಮಾದರಿ ಹಳ್ಳಿ ಥರ ನಾನು ತಗೊಂಡ್ಬಂದಿದ್ದೀನಿ. ರಾಜಕಾಲುವೆಗಳಾಗ್ಬೋದು, ಕಾಂಕ್ರೀಟ್ ರೋಡ್ಗಳಾಗ್ಬೋದು, ಮನೆಗಳು 100 ಮನೆ ಕೊಟ್ಟಿದ್ದೀನಿ. ಪ್ರತಿಯೊಬ್ಬರಿಗೂ ಪಕ್ಷಪಾತ ಏನೂ ಇಲ್ಲ ನನ್ನ ಹತ್ರ. ಯಾವ ಪಕ್ಷದನಾಗಲಿ ಮನೆ ಬೇಕಣ್ಣ ಅಂದರೆ ಮನೆ ಕೊಟ್ಟಿದ್ದೀನಿ. ಅದೇ ರೀತಿ ನೋಡ್ಕೊಂಡು ಬಂದಿದ್ದೀನಿ. ಮುಂದೇನೂ ಯಾರಾದರೂ ಬರಲಿ ಅವ್ರಿಗೂ ಅದೇ ಒಂದು ಮಾದರಿ ಥರ ನಾವು ಹೇಳಿ ಅವ್ರಿಗೆ ಅಭಿವೃದ್ಧಿ ಮಾಡೋ ಥರ ನಾವು ಮಾಡ್ಕೊಂಡು ಹೋಗ್ತೀವಿ. ಮತ್ತು ನಮ್ಮ ಪಂಚಾಯತಿಯಲ್ಲಿ ನಮ್ಮ ಅಧಿಕಾರಿ ವರ್ಗದವರು ಎಲ್ಲರೂ ನಮ್ಗೆ ಒಳ್ಳೆ ಸಹಕಾರ ಕೊಟ್ಟವ್ರೆ. ಅದೇ ರೀತಿ ನಡ್ಕೊಂಡು ಬಂದಿದ್ದೀವಿ. ಇನ್ನು ಮುಂದೇನೂ ಹಂಗೆ ನಡ್ಕೊಂಡು ಹೋಗ್ಲಿ ಅಂತ ಹೇಳಿ ಜೈ ಹಿಂದ್, ಜೈ ಕರ್ನಾಟಕ.